ಅದನ್ನ ಹೇಳ್ತೀರಾ? ಈಗ ಇಲ್ಲಿ ಏನೇನು ಚಿತ್ರ ಕಾಣಿಸಕತ್ತ ನಿಮಗೆ? ಗೊಂಬೆ ಮತ್ತ ಸಿದ್ಧಾರ್ಥ ಇನ್ನೂ ಹೇಳ್ಬೋದು, ಕಾಣ್ತದಲ್ಲ ನಿಮ್ಗೆ? ಗೊಂಬೆ, ಕುದುರೆ, ಮತ್ತೆ ಗೊಂಬೆ ಕುದುರೆ ಅಷ್ಟು ಕಾಣಕತ್ತಾವ. ಎರಡು ಕಾಣಕತ್ತಾವ, ಗೊಂಬೆ ಮತ್ತೆ ಕುದುರೆ ಕಾಣಕತ್ತಾವ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಂದ್ರೆ ಕುದುರೆ ಮೇಲೆ ಹೊಂಟಾಳ ಅಂತ ಅನ್ಸಕತ್ತಿತ್ತಲ್ಲ, ಈಗ ಎಲ್ಲಿ ಹೊಂಟಾಳ ಅಂತ ಗೊತ್ತಾಗ್ತದ ನಿಮಗ? ಕಾಡಿಗೆ. ಮತ್ತೆ ಕುದುರೆ ಹತ್ತಿ ಎಲ್ಲಿ ಹೊಂಟಿರ್ಬೋದು ಆಕಿ? ಆಗ ಕಾಡು ಹೇಳಿದ್ಲ ಆಕಿ. ಮತ್ತೆ ಎಲ್ಲಿ ಹೋಗ್ಬೋದು? ನೀರ್ನಾಗ ಹೋಗ್ಬೋದು, ಮತ್ತೆ ಕುಷ್ಟಿಗೆ ಹೋಗ್ಬೋದು, ಮತ್ತೆ ಊರಿಗೆ ಹೋಗ್ಬೋದು. ಹಾಗಾದ್ರೆ ಈಕೆ ಒಂದು ಹೆಸರು ಕೊಡೋಣ ಅಂತ. ಏನ್ ಕೊಡೋಣ ಹೆಸರು? ಈಗ ಒಂದು ಪಾಠದ ಹೆಸರು ಹೇಳಿದ್ರಿಲ್ಲ, ಅದ್ರ ಒಂದಿದ್ದ ಅವ್ರಿಗೆ ಹೆಸರು ಹೇಳ್ಬೇಕಪ್ಪ. ಏನ್ ಹೇಳ್ತೀರಿ ಹೇಳ್ರಿ? ಏನಿರ್ಬೋದು? ಏನಾದ್ರು ಕೊಡು, ನಿಮ್ಗೆ ಇಷ್ಟವಾದಂತ ಹೆಸರು ಕೊಡು ನೋಡೋಣ. ಮೊದಲಾಗಿರ್ಬೇಕಪ್ಪ ಹೆಸರು. ಕ್ಯೂ. ಮಲ್ಲಿ. ಮಲ್ಲಿ ಎಲ್ಲಿಗೆ ಹೊಂಟಾಳ? ಎಲ್ಲೆಲ್ಲಿ ಹೋಗ್ತಿರ್ಬೋದು? ಊರಿಗೆ ಹೊಂಟಾಳ, ಮತ್ತೆ ಕುಷ್ಟಿಗೆ ಹೊಂಟಾಳ, ಕಾಡಿಗೆ ಹೊಂಟಾಳ. ಕುಷ್ಟಿಗೆ ಎದಕ್ಕೆ ಹೊಂಟಾಳ? ತರಕಾರಿ ತರಾಕ. ತರಕಾರಿ ಎಲ್ಲಿ ಸಿಗ್ತೈತಿ? ಕುಷ್ಟಿಗೆ ಎಲ್ಲಿ ಸಿಗ್ತೈತಿ? ಮಾರಕ್ಕೆ ಯಾವ ಎಲ್ಲಿ ಕುಂತಿರ್ತಾರ ಅವರು? ಕಟ್ಟಿ ಎಲ್ಲಿ ಐತಿ? ಕುಷ್ಟಿಯಾಗ ಒಂದ್ ಕಟ್ಟೆ ಐತಿ, ಕಟ್ಟಿ ಮೇಲೆ ತರಕಾರಿ ಐತಿ. ಆ ಕಟ್ಟೆ ಎಲ್ಲಿ ಐತಿ? ಸಂತೆ ತರಕಾರಿ ಮಾರ್ತಾರ, ಗೊತ್ತೈತಾ? ಹಾಗಾದ್ರೆ ಈ ಹುಡುಗಿ ಹೆಸರು ಏನಾಯ್ತು? ಮಲ್ಲಿ. ಎಲ್ಲಿ ಹೊಂಟಾಳ? ಸಂತಿಗೆ. ಎಲ್ಲಿ ಹೊಂಟಾಳ? ಮಲ್ಲಿ ಸಂತೆಗೆ ಹೋಗುತ್ತಾಳೆ. ಈ ಪುಸ್ತಕದ ಹೆಸರು ಮಲ್ಲಿ ಸಂತೆಗೆ ಹೋಗುತ್ತಾಳೆ. ಓಕೆ, ಇದನ್ನ ಬರೆದಂತವರು ಜೀವಾ ರಘುನಾಥ್ ಅಂತೇಳಿ. ಚಿತ್ರ ನ್ಯಾನ್ಸಿ ರಾಜ್ ಅವರು ಈ ಚಿತ್ರ ಬಿಡಿಸಿದ್ದಾರೆ. ಚಂದ ಕಾಣಕತ್ತಾವಲ್ಲ ಚಿತ್ರ, ಬಿಡಿಸ್ಯಾರ. ಮಲ್ಲಿ ಸಂತಿಗೆ ಹೆಂಗ್ ಹೋಗ್ತಾಳ, ಯಾರ್ಯಾರ ಜೊತೆಗೆ ಹೋಗ್ತಾಳ, ಏನೇನ್ ತಗೊಂಡ್ ಬರ್ತಾಳ ಅಂತ ನೋಡೋಣ. ಹಾಗಾದ್ರೆ ಈ ಬುಕ್ ಹೆಸರು ಏನಪ್ಪಾ? ಹಾಗಾದ್ರೆ ಮಲ್ಲಿ ಸಂತೆಗೆ ಹೋಗುತ್ತಾಳೆ. ಹೋಗೋದಕ್ಕೆ ಸಂತೆಗೆ ಹೋಗುತ್ತಾಳೆ. ಅಂದು ಮಲ್ಲಿಯ ಹಳ್ಳಿಯಲ್ಲಿ ಸಂತೆಯ ದಿನ. ಸಂತಿ ದಿನ. ಸಂತಿ ದಿನ ನೋಡಿರಿ, ಸಂತೆಗೆ ಹೋಗಿರಿ ನೀವು?